ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ನಾವು ಪ್ರಯೋಜನವಿಲ್ಲದ ಆಳುಗಳು. ರೆಫರೆನ್ಸ್ ಪುಟ 5445, ಪುಟದ ಸಂಖ್ಯೆ 61-62. ಕ್ಷಮಾಭಾವದ ಅವಶ್ಯಕತೆ. 3 ಮತ್ತು 4ನೇ ವಚನಗಳು ಸ್ಪಷ್ಟವಾಗಿ ಮತ್ತಾಯ 18:15-22 ನೀಡಲಾದ ಬೋಧನೆಯ ಒಂದು ಭಾಗವಾಗಿರುವುದು. ಅದರಲ್ಲಿನ ಪಾಠವು ಯೇಸುವಿನ ಹಿಂಬಾಲಕರಿಗೆ ಸಂಬೋಧಿಸಲ್ಪಟ್ಟಿರುವುದು, ಲೋಕಕ್ಕಲ್ಲ. ಅದು ಮೊದಲನೆಯದಾಗಿ ಕ್ರಿಸ್ತ ನಂಬಿಕೆಯುಳ್ಳವರ ಮನೆತನಕ್ಕೆ ಸೇರಿದ ಸಹೋದರರ ಕರ್ತವ್ಯಗಳಿಗೆ ಸಂಬಂಧಿಸಿರುವುದು. ಆದರೆ ಎರಡನೆಯದಾಗಿ ಅದು ಒಂದು ವಿಶಾಲಾರ್ಥದಲ್ಲಿ ಅನ್ವಯವಾಗುವುದು. ಆಗಾಗ್ಗೆ ಇದನ್ನು ವಿಶಾಲಾರ್ಥದಲ್ಲಿ ಕೊಡಲಾಗಿರುವುದು. ಹೇಗೆಂದರೆ ಮತ್ತಾಯ 18ನೇ ಅಧ್ಯಾಯದಲ್ಲಿ ಹೇಳಿರುವಂತೆ ಸಹೋದರರ ಸಮಾಲೋಚನೆಗಾಗಿ ವಿಷಯವನ್ನು ತರುವುದು ಹಾಗೂ ಅವಶ್ಯವಾಗದಲ್ಲಿ ವಿಷಯವನ್ನು ಅಂತಿಮವಾಗಿ ಸಭೆಯ ಎದುರಿನಲ್ಲಿ ಮಂಡಿಸುವ ಆದೇಶವು. ಈ ಸಂಗತಿಯು ವಾಸ್ತವದಲ್ಲಿ ಸಭೆಗೆ ಉದ್ದೇಶಿತವಾಗಿರುವುದು, ಆದರೆ ಇತರರಿಗಾಗಿ ಎಲ್ಲವೆಂಬುದನ್ನು ಸಾಬೀತುಪಡಿಸುತ್ತದೆ. ಈ ಪಾಠವು ಕರುಣೆಯ ವಿಷಯವಾಗಿರುವುದು, ಅಂದರೆ ಮಿತಿ ಇಲ್ಲದಂಥ ಕರುಣೆ. ಎಲ್ಲರಿಗೂ ಕರುಣೆ ಅಂದರೆ ದೈವಿಕ ಕರುಣೆ ಅಗತ್ಯ. ಕಾರಣ ಎಲ್ಲರೂ ದೋಷಪೂರಿತರಾಗಿರುವರು ಎಂಬ ಅಂಶವು ಈ ತರ್ಕ ವಿಚಾರಕ್ಕೆ ಆಧಾರವಾಗಿರುವುದು. ಈ ಕೃಪಾವರ ಬೆಳೆಸಿಕೊಳ್ಳಲು ಸಹಾಯ ಮಾಡ ಸಲುವಾಗಿ ಕರ್ತನು ಮಾಡಿರುವ ಏರ್ಪಾಡೇನೆಂದರೆ, ನಮಗೆ ಕರ್ತನಿಂದ ದೊರೆಯುವ ಆತನ ಆಶೀರ್ವಾದ, ಅಂದರೆ ಆತನ ಕೃಪಾನುಗ್ರಹವು ನಾವು ಈ ದೈವಿಕ ಗುಣವನ್ನು ಪ್ರಯೋಗಿಸುವ ಪ್ರಯತ್ನದ ಪ್ರಮಾಣಕ್ಕೆ ಅನುಗುಣವಾಗಿರುತ್ತದೆಂಬುದು. ನಿಮ್ಮ ತಂದೆಯು ಕರುಣವುಳ್ಳವನಾಗಿರುವ ಪ್ರಕಾರವೇ ನೀವು ಕರುಣವುಳ್ಳವರಾಗಿರ್ರಿ. ಆತನಂತೂ ಉಪಕಾರ ನೆನೆಸದವರಿಗೂ ಕೆಟ್ಟವರಿಗೂ ಉಪಕಾರಿಯಾಗಿದ್ದಾನೆ. ದೆವ್ವಗಳ ಬೋಧನೆಗಳು ಎಂಬ ಶೈಲಿಯಲ್ಲಿ ಅಪೊಸ್ತಲನಾದ ಪೌಲನು ಸೂಚಿಸಿರುವ ಸುಳ್ಳು ಬೋಧನೆಗಳ ಮೂಲಕವಾಗಿ ನಾವು ಹಾಗೂ ನಮ್ಮ ಪಿತೃಗಳು ಎಷ್ಟೋ ಮೋಸ ಹೋಗಿರುವುದು ನಮಗೆ ವಿಚಿತ್ರವಾಗಿ ತೋರುತ್ತದೆ. ಮಾನವರಾದ ತನ್ನ ಸೃಷ್ಟಿಗಳು ಪಾಪ ಮಾಡಿರುವ ಕಾರಣದಿಂದ ಪರಲೋಕದಲ್ಲಿರುವ ನಮ್ಮ ತಂದೆಯು ಅವರ ಪಾಪಗಳನ್ನು ಕ್ಷಮಿಸುವುದಕ್ಕೆ ಬದಲಾಗಿ ಅವರನ್ನು ಪೂರ್ಣವಾಗಿ ಹಗೆ ಮಾಡಿ ಅವರನ್ನು ಸಂಪೂರ್ಣವಾಗಿ ಕ್ಷಮಿಸುವಂಥವನಲ್ಲವೆಂದು ಒಮ್ಮೆ ನಾವು ನೆನೆಸಿದ್ದೆವು. ಪಾಪದ ಸಂಬಳ ಅಥವಾ ಶಿಕ್ಷೆಯು ನಿತ್ಯ ಯಾತನೆ, ಅದು ನಿರಂತರವಾಗಿರಬೇಕೆಂದು ನಾವು ಒತ್ತಾಯ ಮಾಡಿ ಹೇಳುತ್ತಿದ್ದೆವು. ಕೃಪಾಪೂರ್ಣನಾದ ದೇವರಾಗಿರುವ ಕರುಣಾಮಯನಾದ ತಂದೆಯ ನಿಜವಾದ ಗುಣಗಳನ್ನು ಎಷ್ಟೋ ಅಲ್ಪವಾಗಿ ನಾವು ಅರ್ಥೈಸಿಕೊಂಡಿರುವೆವು. ಎಲ್ಲ ಒಳ್ಳೆಯತನ, ಕರುಣೆ ಮತ್ತು ಪ್ರೀತಿ ಇವುಗಳನ್ನು ದೇವರು ಸ್ವತಃ ಉಳ್ಳವನಾದರೂ ತನ್ನ ಸೃಷ್ಟಿಗಳನ್ನು ಹಿಂಸಿಸಲು ಒತ್ತಾಯಿಸುವ ಕಠೋರವಾದ ಆಜ್ಞಾವಿಧಿಗಳನ್ನು ತನ್ನ ಹಿಂಬದಿಯಲ್ಲಿ ಇಟ್ಟುಕೊಂಡಿರುವನೆಂಬುದನ್ನು ಕಲ್ಪಿಸಿಕೊಳ್ಳುವುದರ ಮೂಲಕವಾಗಿ ತಮ್ಮ ತಪ್ಪುಗಳನ್ನು ಸಮರ್ಥಿಸಿಕೊಳ್ಳಲು ಬಹುಶಃ ನಮ್ಮಲ್ಲಿ ಕೆಲವರು ಪ್ರಯತ್ನಿಸಿದ್ದೆವು. ಈ ಒಂದು ಆಜ್ಞಾವಿಧಿಗಳಿಂದ ತನಗೆ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲದಾಗಿದ್ದು ಹಾಗೂ ಮನುಷ್ಯರು ನಡೆಸುವ ಇಂಥದ್ದೇ ಸಂಗತಿಗಳನ್ನು ಖಂಡಿಸುವಂತಹ ಸ್ವತಃ ತನ್ನ ಆಜ್ಞಾವಿಧಿಗಳ ಪ್ರಕಾರ ತಾನು ಕಾರ್ಯನಿರ್ವಹಿಸುವ ಕಟ್ಟುಪಾಡಿನಲ್ಲಿರುವನೆಂಬ ತಪ್ಪು ಕಲ್ಪನೆ ಮಾಡಿಕೊಂಡಿದ್ದೆವು. ಮಾನವರೆಲ್ಲರೂ ಜನರ ಮರಣದ ನಡುವೆ ಒಂದು ಸಮಯದಲ್ಲಿ ಪಾಪದಿಂದ ನೀತಿಯ ಕಡೆಗೆ ತಿರುಗಿಕೊಂಡು ಹಾಗೂ ಭಕ್ತರಾಗುವ ಪೂರ್ಣ ಅವಕಾಶವನ್ನು ಪಡೆದಿರುವರೆಂದು ಆಲೋಚಿಸಿಕೊಂಡು ನಮ್ಮಲ್ಲಿ ಇತರರು ತಮ್ಮನ್ನು ಮರುಳುಗೊಳಿಸಿಕೊಂಡಿರುವರು. ಈ ಅಭಿಪ್ರಾಯವು ಎಷ್ಟು ನಿರರ್ಥಕವಾದುದೆಂದು ಕೇವಲ ಈಚಿನ ವರ್ಷಗಳಲ್ಲಿ ಸತ್ಯವೇದ ವಿದ್ಯಾರ್ಥಿಗಳು ಅರಿತುಕೊಳ್ಳಲು ಆರಂಭಿಸಿರುವರು. ಈಗ ನಾವು ಗ್ರಹಿಸಿಕೊಂಡಿರುವುದೇನೆಂದರೆ 4000 ವರ್ಷಗಳಲ್ಲಿ ಕೇವಲ ಒಂದು ಚಿಕ್ಕ ಜನಾಂಗವಾದ ಯಹೂದ್ಯರು ಮಾತ್ರ ದೇವರ ವಿಷಯವಾಗಿ ಯಾವುದೇ ಬಗೆಯ ತಿಳುವಳಿಕೆಯನ್ನು
ಅಥವಾ ತಮಗೆ ನಿತ್ಯ ಜೀವದ ವಿಷಯವಾದ ಯಾವುದೇ ವಾಗ್ದಾನವನ್ನು ಕೊಡಲಾಗಿದೆ ಎಂಬುದನ್ನು, ಇಲ್ಲವೇ ಪಾಪ ಮತ್ತು ಅದರ ಶಿಕ್ಷೆಯ ವಿಷಯವಾದ ಯಾವುದೇ ಆದೇಶಗಳನ್ನು ಪಡೆದಿದ್ದರೆಂಬುದೇ. ತಮಗೆ ಧರ್ಮಶಾಸ್ತ್ರವನ್ನು ಕೊಡಲ್ಪಟ್ಟಿದ್ದ ಯಹೂದ್ಯರು ಸಹ ಸೈತಾನನಿಂದ ಮಂಕು ಮಾಡಲ್ಪಟ್ಟಿದ್ದರೆಂದು ಯೇಸುವು ಮತ್ತು ಆತನ ಅಪೊಸ್ತಲರು ಸಾರಿ ಹೇಳಿದ್ದರು. ತನ್ನ ಅಪೊಸ್ತಲರನ್ನು ಸಂಬೋಧಿಸುವವನಾಗಿ ಯೇಸುವು ಹೀಗೆ ಹೇಳಿರುವನು: ನಿಮ್ಮ ಕಣ್ಣು ಕಾಣುತ್ತದೆ, ನಿಮ್ಮ ಕಿವಿ ಕೇಳುತ್ತವೆ, ಆದುದರಿಂದ ನೀವು ಧನ್ಯರು. ಈ ಮಹಾಜನಾಂಗವಾದ ಯಹೂದ್ಯರಿಗೆ ಕಣ್ಣು ಕಾಣುತ್ತಿರಲಿಲ್ಲ, ಇಲ್ಲವೇ ಕಿವಿ ಕೇಳುತ್ತಿರಲಿಲ್ಲ. ಕ್ರೈಸ್ತ ಸಮೂಹದಲ್ಲಿನ 10ರಲ್ಲಿ 9 ಭಾಗದವರ ವಿಷಯದಲ್ಲಿ ಇದೇ ಸಂಗತಿಯು ನಿಜವಾಗಿರುವುದು. ಕ್ರೈಸ್ತೇತರ ಸಮೂಹದ ವಿಷಯವಾಗಿ ಹೇಳಲೇಬೇಕಾಗಿಲ್ಲ. ಸತ್ಯವೇದ ಸ್ವಲ್ಪವೂ ಸಮರ್ಥಿಸದಿದ್ದರೂ ಸತ್ಯವೇದಕ್ಕೆ ವಿರೋಧವಾಗಿ ನಮ್ಮಲ್ಲಿ ಅನೇಕರು ಈ ಜೀವಿತದ ಕಾಲದಲ್ಲಿ ಕ್ರಿಸ್ತನ ವಿಷಯವಾಗಿ ಕೇಳದೇ ಇರುವವರು ಹಾಗೂ ಆತನ ಹೆಜ್ಜೆಯ ಜಾಡಿನಲ್ಲಿ ನಡೆಯದೇ ಇರುವ ಆತನ ಭಕ್ತ ಹಿಂಬಾಲಕರು ಸಹ ನಿರಂತರವಾಗಿ ದೆವ್ವಗಳ ಕೈಯಿಂದ ಯಾತನೆಯನ್ನು ಅನುಭವಿಸುವರೆಂಬ ಭಯಾನಕವಾದ ತತ್ವವನ್ನು ಅನುಮೋದಿಸುವವರಾಗಿದ್ದರು. ಈಗ ಕೇಳುವ ಕಿವಿ ಹಾಗೂ ಕಾಣುವ ಕಣ್ಣುಳ್ಳವರಾಗಿ ಮತ್ತು ಕ್ರಿಸ್ತನ ಮೂಲಕವಾಗಿ ದೇವರೊಂದಿಗೆ ಒಡಂಬಡಿಕೆಯ ಸಂಬಂಧಕ್ಕೆ ಸೇರಿ ಯೇಸುವಿನ ಹೆಜ್ಜೆಯ ಜಾಡಿನಲ್ಲಿ ನಡೆಯಲು ಸಾಧ್ಯವಿರುವವರನ್ನು ಹೋಲಿಸಿ ನೋಡಿದ್ದಲ್ಲಿ ಅದು ಕೇವಲ ಒಂದು ಚಿಕ್ಕ ವರ್ಗವೆಂದು ಸತ್ಯವೇದವು ಬೋಧಿಸುವುದಾಗಿ ನಾವು ಈಗ ನೋಡುತ್ತೇವೆ. ಕೇವಲ ಇವರಿಗೆ ಮಾತ್ರವೇ ಈ ಜೀವಿತ ಕಾಲದಲ್ಲಿ ನಿತ್ಯ ಜೀವ ಪಡೆಯುವ ಎಲ್ಲ ಅವಕಾಶಗಳು ಕೊನೆಗೊಳ್ಳುವವು. ಮಾನವರಲ್ಲಿ ಉಳಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದರ ಮೂಲಕವಾಗಿ ಮುಂದೆ ಒಂದು ಜೀವಿತವನ್ನು ನೀಡಲು ದೇವರು ಉದ್ದೇಶಿಸಿರುವನು. ಪುನರುತ್ಥಾನವು ಕೇವಲ ಕ್ರೈಸ್ತ ಸಭೆಗೆ ಮಾತ್ರವಾಗಿರುವುದಿಲ್ಲ. ಕ್ರೈಸ್ತ ಸಭೆಗೆ ಪ್ರಥಮ ಅಥವಾ ಪ್ರಮುಖವಾದ ಪುನರುತ್ಥಾನವಿರುವುದಾದರೂ ನೀತಿವಂತರಿಗೂ ಅನೀತಿವಂತರಿಗೂ ಪುನರುತ್ಥಾನವಿರುವುದು. ಕ್ರೈಸ್ತ ಸಭೆಯು ಪ್ರಭಾವ, ಮಾನ, ನಿರ್ಣಯತ್ವಗಳನ್ನು ಹೊಂದಲು ಎದ್ದು ಬರುವುದು. ಅನೀತಿವಂತರು ನ್ಯಾಯತೀರ್ಪು, ನೀತಿ ಶಿಕ್ಷಣ, ಪ್ರತಿಫಲ ಮತ್ತು ದಂಡನೆಗಳನ್ನು ಹೊಂದಲಿಕ್ಕಾಗಿ ಸಮಾಧಿಯಿಂದ ಎದ್ದು ಹೊರಬರುವರು. ಇವರಿಗೆ ನಿತ್ಯ ಜೀವ ಹೊಂದಲು ಒಂದು ನ್ಯಾಯ ತೀರ್ಪಿನ ಅವಕಾಶ ನೀಡುವ ಸಲುವಾಗಿ ಮೆಸ್ಸಿಯನ ರಾಜ್ಯವು ಪ್ರತಿಷ್ಠಾಪನೆಯಾಗುವುದು. ಅಲ್ಲದೆ ಜನರಿಗೆ ಸಹಾಯ ನೀಡಿ ಅವರಿಗೆ ನೀತಿಯಿಂದ ಪ್ರತಿಫಲಗಳನ್ನು ಮತ್ತು ದಂಡನೆಯನ್ನು ನೀಡುವ ಸಲುವಾಗಿ ಸೂಕ್ತ ನ್ಯಾಯಾಧಿಪತಿಗಳನ್ನು ನೇಮಿಸಲು ಕ್ರಿಸ್ತನು ಈಗ ಮಾನವ ಶರೀರದಲ್ಲಿರುವ ಸಭೆಯನ್ನು ಕರೆಯುತ್ತಿರುವನು. ದೇವಜನರು ಲೋಕಕ್ಕೆ ತೀರ್ಪು ಮಾಡುವರೆಂಬುದು ನಿಮಗೆ ತಿಳಿಯದೋ?